ಕಲಿಬೇಕು ಅಂತ ನನ್ನ ತಲೆಯಲ್ಲಿ ಏನಕ್ಕೆ ಬಂತು ಅಂದರೆ, ಒಂದು ನಿಮ್ಮ ವರ್ಕು, ಈಗ ನೆಕ್ಸ್ಟು 40 ಡೇಸು, ಅದ್ರ ಜೊತೆಗೆ ಸಿಲಬಸ್ಸು ಎಲ್ಲನೂ ಒಂದೇ ಸರಿ ಕಲಿಬೋದು. ನಿಮ್ಮ ಕ್ಲಾಸ್ನ ಜಾಯಿನ್ ಆಗಬೇಕು ಅಂತ ಮೇ ಬಿ 1 ಇಯರಿಂದನೂ ನೋಡಿದ್ದೀನಿ. ಇಲ್ಲ, ಈ ಸರಿ ಜಾಯಿನ್ ಆಗೇ ಬಿಡಬೇಕು. ಅದು ಇನ್ನೊಂದೇನಪ್ಪ, ನಮ್ಮ ಪಾಪು ಇದ್ದು 1 ಇಯರ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಇವಾಗ ಮಾಮೂನ ಮನೇಲಿ ಬಿಟ್ಟು ಆಗಲೇಬೇಕು, ಕಲೀಲೇಬೇಕು ಅಂತ ಮತ್ತೆ ಇಲ್ಲಿಗೆ ಬಂದಿದ್ದು. ಎಷ್ಟೇ ಇರ್ಬೋದು, ಅದರಲ್ಲಿ ಏನು ಸಿಲೆಬಸ್ ಇದೆ, ಅಲ್ಲೇನು ನಾಲೆಡ್ಜ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಇವಾಗ ಇನ್ನೂ ಜಾಸ್ತಿನೇ ಅರ್ಥ ಆಯಿತು. ನಾನು ಈ ಅಕಾಡೆಮಿಗೆ ಬಂದಿದ್ದಕ್ಕೆ ಲಾಸ್ಟಲ್ಲಿ ಹೇಳೋ ವರ್ಡು ಇವಾಗಲೇ ಹೇಳ್ಬೋದು, ಬಂದಿದ್ದು ಬೆಸ್ಟಾಗೆ ನಾನು ಮತ್ತೆ ಆಚೆ ಹೋಗ್ತೀನಿ ಅನ್ನೋದು. ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಮೆಹಂದಿ ಮೇಲೆ. ನಾನು ಏನಾದರೂ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು, ಮತ್ತು ನಮ್ಮ ಹಸ್ಬೆಂಡ್ಗೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ಆಸೆ ಇತ್ತು. ಅಟ್ಲೀಸ್ಟ್ ನೀನಾದರೂ ಮಾಡು ಅಂತ ಹೇಳಿ ಇನ್ಸ್ಪೈರ್ ಮಾಡಿದ್ರು. ಮತ್ತು ನೋಡಬೇಕಾದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರದ್ದೆಲ್ಲ ನೋಡಬೇಕು ಅಷ್ಟು ಇಷ್ಟ ಆಗಿಲ್ಲ. A to Z ಹೇಳ್ಕೊಡೋದು ಅಷ್ಟು ನನಗೆ ಕಂಫರ್ಟಬಲ್ ಅನಿಸಿಲ್ಲ. ಬಟ್ ನಿಮ್ಗೆ ನೋಡಿದಾಗ ಒಂಥರ ಏನೋ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಬಂತು. ಆಮೇಲೆ ಏನೋ ಪದೇ ಪದೇ ನೋಡವೆ, ಮನೇಲಿ ಇರ್ತಿದ್ದೆ, ಅವಾಗ ಪದೇ ಪದೇ ಅದೇ ನೋಡೋದು, ಬರೀ ತೋರಿಸೋದು. ಇವ್ರಿ ಎಷ್ಟು ಸತಿ ನೋಡ್ತೀವಿ, ಆಯ್ತು ಹೋಗವಂತೆ ಬಿಡಿ ಅನ್ನೋದು. ಆಮೇಲೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಗೊತ್ತಾಗಲ್ಲ ಅನ್ನೋದು, ಅದನ್ನೇ ನೋಡೋದು, ಹಂಗೆ ಮಾಡ್ತಿದ್ದೆ. ಮತ್ತು ಇನ್ನು ರೀಲ್ಸ್ ಎಲ್ಲ ನೋಡ್ತಾ ಇರ್ತಿದ್ದೆ. ಆಮೇಲೆ ಆಯ್ತು ಹೋಗಿ ಕಲ್ತ್ಕೊಳ್ಳೋವಂತೆ ಬಿಡು ಅಂತ ಅವ್ರು ಹೇಳಿದ್ರು. ಆಮೇಲೆ ನಿಮಗೆ ಹೇಳಿ ಬುಕ್ ಮಾಡ್ಕೊಂಡೆ, ಖುಷಿ ಆಯಿತು. ಆದರೂ ತಿರ್ಗಾ ನೋಡ್ತಿದ್ದೆ ಮನೇಲಿ, ಬರೀ ನೆನ್ನೆನೂ ಹಂಗೆ ಮಾಡ್ತಿದ್ದೆ, ಬರೀ ಅದೇ ನೋಡೋದು, ರೀಲ್ಸ್ ನೋಡೋದು, ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿತ್ತು. ಬಟ್ ಇಲ್ಲಿ ಬಂದಮೇಲೆ ಇನ್ನೂ ಖುಷಿ ಆಯಿತು, ಇನ್ನೂ ಚೆನ್ನಾಗಿ ಕಲಿತೀನಿ ಅನ್ನೋದು ಕಾನ್ಫಿಡೆನ್ಸ್ ಬಂತು. ಕರೆಕ್ಟ್ ಇರೋದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು. ಅಕಾಡೆಮಿ ಚೆನ್ನಾಗಿದೆ ಅಂತ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಫೈನಲ್ ಇಯರ್ BCom. ನನಗೆ ಮೆಹಂದಿ ಬಗ್ಗೆ ಸಜೆಸ್ಟ್ ಮಾಡಿದ್ದು ನೀವು ಅಂತ ಗೊತ್ತಾಗಿದ್ದು ನನ್ನ ಕಸಿನಿಂದ. ಅವರೇ ನನಗೆ ಸಜೆಸ್ಟ್ ಮಾಡಿದ್ದು, ಚೆನ್ನಾಗಿದೆ, ಕಲಿ, ಲೈಫ್ ಇದೆ ಇದರಲ್ಲಿ ಅಂತೆಲ್ಲ. ಸರಿ ಆಯಿತು, ಓಕೆ ಅಂದ್ಬಿಟ್ಟು ನಾನು ಮೇಕಪ್ ಆರ್ಟಿಸ್ಟು. ಹಾಗೆ ನಿಮ್ಮದು ಪ್ರೊಫೈಲ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಬೇರೆ ಇನ್ಯಾರನ್ನೂ ಕೇಳೂ ಇಲ್ಲ, ನಾನು ಬೇರೆ ಕಡೆ ಎಲ್ಲೂ ನೋಡೂ ಇಲ್ಲ. ನಿಮ್ಮದೇ ಇಷ್ಟ ಆಗಿ ಫಸ್ಟ್ ಒಂದ್ಸಲಿ ಪೇಮೆಂಟ್ ಮಾಡಿದ್ದೆ. ಆ ಟೈಮಲ್ಲೂ ಜಾಯ್ನ್ ಆಗೋಕ್ಕಾಗಲಿಲ್ಲ. ಇವಾಗ ಫೈನಲಿ ಕಲೀಲೇಬೇಕು ಅಂತ ಹೇಳಿ ಬಂದಿದ್ದೀನಿ.